ಇವತ್ತು ಶುಕ್ರವಾರ, ಶುಭ ಶುಕ್ರವಾರ. ಹಾಗಾಗಿ ನಾನು ಈ ಬಳೆಗಳಿಂದ, ಕೆಂಪು ಮತ್ತು ಹಸಿರು ಬಳೆಗಳಿಂದ ನಾನು ಹಾರ ಮಾಡ್ತಾಯಿದ್ದೀನಿ ತಾಯಿಗೆ. ಸೊ ಇದನ್ನು ನೀವು ನೋಡ್ಬೋದು, ಹಾರ ಯಾವ ರೀತಿಯಾಗಿ ಬಂದಿದೆ ಅಂತ ನೆಕ್ಸ್ಟ್ ವಿಡಿಯೋಲಿ ನಾನು ತೋರಿಸ್ಕೊಡ್ತೀನಿ, ಬಳೆಯಿಂದ ಯಾವ ರೀತಿಯಾಗಿ ಹಾರ ಮಾಡೋದು ಅಂತ. ಸೊ ಇಲ್ಲಿ ನೋಡ್ಬೋದು, ತುಂಬಾ ಚೆನ್ನಾಗಿ ಬಂದಿತ್ತು. ಫಾರ್ ದ ಫಸ್ಟ್ ಟೈಮ್ ನಾನು ಮಾಡಿದ್ದು, ಬಟ್ ಸೂಪರಾಗಿ ಬಂದಿತ್ತು ಮಾತ್ರ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು, ನಮ್ಮ ಮನೆಗೆ ಒಬ್ಬರು ದೊಡ್ಡ VIP ಬಂದಿದ್ದಾರೆ. ಪಾಸ್ ಫ್ರಮ್ 4 ಡೇಸಿಂದ ಇಲ್ಲೇ ಇದ್ದಾರೆ ಗೊತ್ತಾ. ಅವರು ಮಿಸ್ ಯೂನಿವರ್ಸ್ ಅಂತಲೇ ಹೇಳ್ಬೋದು. ಕ್ಯೂಟ್ ಲಿಟಲ್ ಮುದ್ದು ದೇವತೆ ನೋಡಿ, ಚೆನ್ನಾಗಿ ಕಾಣ್ತಿದ್ದಾರಲ್ಲ. ಸೊ ಸೀರೆ ಡ್ರಾಪಿಂಗಿಗೆಲ್ಲ ನನ್ನ ಹಸ್ಬೆಂಡೇ ತುಂಬಾ ಹೆಲ್ಪ್ ಮಾಡಿದ್ರು. ಆ್ಯಂಡ್ ಸ್ವಲ್ಪ ಎತ್ತರಕ್ಕಿರಲಿ ಅಂತ ಹೇಳಿ, ಸೊ ಕಳಶ ಎಲ್ಲ ತೆಗ್ದಿಲ್ಲ. ಸೊ ಓನ್ಲಿ ಇದು ಏನು ಹೇಳ್ತಾರೆ, ಸ್ಯಾರಿ ಡ್ರಾಪಿಂಗಿಗೆ ಹೆಲ್ಪ್ ಮಾಡಿದ್ರು ಅವರು. ಆ್ಯಂಡ್ ಸ್ವಲ್ಪ ಹೈಟ್ ಬರಲಿ ಅಂತ ಅದು ಇದು ಸರ್ಕಸ್ ಮಾಡಿ ಏನೇನೋ ಮಾಡಿದ್ವಿ ನೆನ್ನೆ ನಾನು ಮತ್ತು ನಮ್ಮ ಯಜಮಾನ್ರು. ಸೊ ಸೆಟಲ್ಡ್ ಆಯಿತು. ಸೊ ಇಲ್ಲಿ ನೋಡ್ಬೋದು, ಎಷ್ಟು ಮುದ್ದಾಗಿ ಕ್ಯೂಟಾಗಿ ಕಾಣ್ತಿದ್ದಾರೆ ಅಲ್ವಾ. ನೋಡಿ, ಹಾರ ನೀವು ಇಲ್ಲಿ ನೋಡ್ಬೋದು. ಮತ್ತು ನಮ್ಮ ತೋಟದಲ್ಲೇ ನಾವು ಗಿಡ ನೆಟ್ಟಿದ್ದೀವಿ. ಇದು ಏನು ಹೇಳ್ತಾರೆ, ಬೇವಿನ ಸೊಪ್ಪು ಮರನ ನಾವು ನೆಟ್ಟಿದ್ದೀವಿ. ಬಟ್ ಇನ್ನೂ ಅದಕ್ಕೆ ಪುಟಾಣಿ ಮರಿಯಾಗಿದೆ, ಅದು ಬೆಳಿಬೇಕಷ್ಟೇ. ಸೊ ಇಲ್ಲಿ ನೀವು ನೋಡ್ಬೋದು ಯಾವ ರೀತಿಯಾಗಿ ಇವತ್ತು ಅಲಂಕಾರ ಮಾಡಿದ್ದೀವಿ ಅಂತ. ಸೊ ನಾನು ಮತ್ತು ನಮ್ಮ ಹಸ್ಬೆಂಡೆಲ್ಲ ಸೇರಿ ಮಾಡಿರೋದು. ಆ್ಯಂಡ್ ಮೇಯ್ನಾಗಿ ನಮ್ಮ ಅಮ್ಮ ಅಂತೂ ತುಂಬಾ ಸಪೋರ್ಟ್ ಮಾಡ್ತಾರೆ. ಸೊ ಅವ್ರಿಗೂ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಅಲ್ಲಿಂದ ಕದಲ್ಸೋಕ್ಕೆ ನನಗೆ ಇಷ್ಟ ಆಗ್ತಿಲ್ಲ ದೇವಿನ. ನಮ್ಮ ಮನೇಲಿ ಯಾರಿಗೂ ಇಷ್ಟ ಆಗ್ತಿಲ್ಲ, ಅಮ್ಮಗಿರ್ಬೋದು, ನನಗೆ, ನಮ್ಮ ಯಜಮಾನ್ರಿಗೆ. ಇಲ್ಲಿ ನೋಡ್ಬೋದು, ನಾನೇನಾದರೂ ಹಾಡು ಹಾಡ್ತಿದ್ರೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅವರಿಗೆ. ಅದು ಕಮಲದ ಕಣ್ಣೋಳೆ ಕಮಲದ ಮೊಗದೋಳೆ ಹಾಡನ್ನ ನಾನು ಹಾಡ್ತಿದ್ದೆ. ಸೊ ಅವ್ರಿಗೆ ತುಂಬ ಖುಷಿ ಆಗ್ತಿದ್ದು. ನಾನು ಇನ್ನು ಆರತಿ ಬೆಳಗಬೇಕಾದ್ರೆ ಅಥವಾ ನಾನೇನಾದರೂ ಮಾತಾಡ್ತಿರ್ಬೇಕಾದ್ರೆ ಆ ಮುಖದಲ್ಲಿ ಒಂದು ಕಳೆ ಇರುತ್ತಲ್ಲ, ತುಂಬಾ ಕ್ಯೂಟಾಗಿ ಕಾಣುತ್ತೆ ಮಾತ್ರ. ಇಲ್ಲಿ ನೀವು ನೋಡ್ಬೋದು, ಆ ಕಣ್ಣಿರ್ಬೋದು, ಆ ಕಣ್ಣು ಎಷ್ಟು ಕ್ಯೂಟಾಗಿ ಕಾಣ್ತಿದೆ ಅವ್ರದ್ದು. ಮತ್ತು ಆ ತುಟಿ ಇರ್ಬೋದು, ಆ ಮುಗುಳ್ನಗೆ ಎಷ್ಟು ಮುದ್ದಾಗಿ ಕಾಣ್ತಿದ್ದಾರೆ. ಮೇನ್ ಏನಂದರೆ, ದೇವರಿಗೆ ಭಕ್ತಿ ಬೇಕು. ನಾವು ಯಾವ ರೀತಿ ಆಡಂಬರವಾಗಿ ನಾವು ಮಾಡ್ತಾಯಿದ್ದೀವಿ ಅನ್ನೋದು ಮುಖ್ಯ ಅಲ್ಲ. ಅಂದರೆ ನಾವು ಕೊಡೋ ಸೇವೆ ತಾಯಿ ಸ್ವೀಕರಿಸ್ಬೇಕು. ಈಗ ಯಾವುದೇ ಒಂದು ದೇವತೆಗಳಿರ್ಬೋದು, ನಾವು ಮನಸ್ಫೂರ್ತಿಯಾಗಿ ನಾವು ಮಾಡಬೇಕು. ಮನಸ್ಸಲ್ಲಿ ಒಂದಿಟ್ಕೊಂಡು ಹೊರಗಡೆ ಒಂದಿಟ್ಕೊಂಡು ಪೂಜೆ ಮಾಡೋದಲ್ಲ, ಮನಸಾರ ಪೂಜೆ ಮಾಡಬೇಕು. ಸೊ ಈ ವಿಡಿಯೋ ಕ್ಲಿಪ್ಪಿಂಗ್ಸ್ ಬಂದುಬಿಟ್ಟು ನನ್ನ ಹಸ್ಬೆಂಡೇ ಮಾಡಿದ್ದು. ನಂಗೆ ತುಂಬ ಇಷ್ಟ ಆಯಿತು. ಒಂದು ಶಾರ್ಟ್ ವಿಡಿಯೋ ಮಾಡಬೇಕಾಗಿತ್ತು ಅಂತ, ಒಂದು ಮಿನಿ ವ್ಲಾಗ್. ಸೊ ನನ್ನ ಹಸ್ಬೆಂಡೇ ಹೆಲ್ಪ್ ಮಾಡಿದ್ದು ನನಗೆ. ಸೊ ಹಾಗಾಗಿ ಇವತ್ತು 4ನೇ ದಿನದ ಪೂಜೆ ಕೂಡ ತುಂಬಾ ಚೆನ್ನಾಗಾಯಿತು. ಇವತ್ತು ಏಕಾದಶಿ ಇರೋದ್ರಿಂದ ಯಾವುದೂ ಅನ್ನದ ಪದಾರ್ಥವನ್ನು ಇಡಲಿಕ್ಕಿಲ್ಲ.